ಒಂದು ಊರೊಳಗೆ ಒಬ್ಬ ವಜ್ರದ ವ್ಯಾಪಾರಿ ಇದ್ದ. ಅದು ನಗರದಂಥ ಪ್ರದೇಶದೊಳಗೆ ಬಹಳ ಪ್ರಾಮಾಣಿಕತೆಯಿಂದ ವ್ಯಾಪಾರ ಮಾಡ್ತಿದ್ದ. ಆತ ಧರ್ಮವನ್ನು ಮೀರಿ ನಿಂತಿರಲಿಲ್ಲ ಯಾವತ್ತೂ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನೋದು ಅವನು ಯಾಕೋ ಬಿಟ್ಟುಕೊಟ್ಟಿದ್ದ. ಅದನ್ನು ಬಹಳ ಪ್ರಾಮಾಣಿಕತೆಯಿಂದ, ಭಕ್ತಿಯಿಂದ, ಗೌರವದಿಂದ ತನ್ನ ಕಾಯಕವನ್ನು ಮಾಡ್ತಾ ಇದ್ದ. ಕಾಲಕ್ರಮೇಣ ವಜ್ರದ ವ್ಯಾಪಾರದೊಳಗೆ ಸ್ವಲ್ಪ ಸ್ವಲ್ಪನೇ ನಷ್ಟ ಆಗ್ತಾ ಬಂತು. ಅವನಿಗೆ ಯಾಕೋ ಗೊತ್ತಿಲ್ಲ. ನಷ್ಟ ಆಗ್ತಾ 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 ಒಂದಿನ ಸಂಪೂರ್ಣ ವಜ್ರದ ವ್ಯಾಪಾರನೇ ನಿಂತು ಹೋಯಿತು. ಯಾಕೆ ಹಿಂಗಾಗ್ತಿದೆ ಇದು? ಯಾಕಂದರೆ ಆತನಿಗೆ ಕೆಟ್ಟ ಆಲೋಚನೆಗಳು ಬರ್ತಾನೆ ಇರಲಿಲ್ಲ ಯಾವತ್ತೂ. ಏನೋ ಕಡಿಮೆ ಆಗ್ಯದಪ್ಪ, ತಡಿ, ಕಾಲ ಸುಧಾರಣೆ ಆದೀತು, ಒಳ್ಳೇದು ಬಂದಿತ್ತು ಕಾಲ ನನಗೂ ಕೂಡ ಅಂತಲೇ ವೇಟ್ ಮಾಡ್ತಾ ಇದ್ದ. ಹೊರಗಿನ ಸಮಾಚಾರಗಳು ಅಷ್ಟಾಗಿ ಆ ವ್ಯಾಪಾರಿಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಆಧುನಿಕತೆಗೆ ಒಗ್ಗಿರಲಿಲ್ಲ ಅವನ ಮನಸ್ಸು. ಸಾಂಪ್ರದಾಯಿಕ ಮನಸ್ಸು, ಅದೇ ಹಳೆಯ ರೀತಿಯ ವ್ಯಾಪಾರ. ಅವನು ಹೋಗೋ ಅಂಗಡಿಯಾಗ ಕೂತ್ಕೊಳ್ಳೋದು, ಬಂದವ್ರಿಗೆ ಕೊಡೋದು, ಇಲ್ಲ ಹಿಂಗಿತ್ತದು ವ್ಯಾಪಾರ. ಒಂದಿನ ಗೊತ್ತಾಯಿತು, ಯಾಕೆ ವಜ್ರವನ್ನು ಖರೀದಿ ಮಾಡೋರು ಇಲ್ಲೇನೋ ಈಗ ಎಷ್ಟೆಲ್ಲ ವ್ಯಾಪಾರ ಆಗ್ತಿತ್ತಲ್ಲ ಮೊದಲು ಅಂಥೇಳಿ ಒಬ್ಬ ಅಗ್ದಿ ನಂಬಿಕಸ್ಥ ಮನುಷ್ಯನಿಗೆ ಕೇಳ್ತಾನೆ. ಹೀಗಾಗಿದೆ, ನನಗೆ ಬಹಳ ನಷ್ಟ ಆಗಿದೆ, ಬಹಳ ತೊಂದರೆ ಒಳಗಿದ್ದೀನಿ ನಾನು ಅಂಥೇಳಿ. ಅವನು ಹೇಳ್ತಾನೆ, ಅವನ ಆಪ್ತ ಮನುಷ್ಯ ಅವನು, ಇಲ್ಲ, ಜನ ಎಲ್ಲ ಈಗ ನಕಲಿಗೆ ಮಾರು ಹೋಗಿಬಿಟ್ಟಾರ. ವಜ್ರಕ್ಕಿಂತ ಫಳಫಳ ಹೊಳೆಯುವಂಥ ನಕಲಿ ಆಭರಣಗಳು, ನಕಲಿ ಆಗಿರುವಂಥವೆಲ್ಲ ಸಿಗೋವಾಗ ಕೋಟಿ ಕೋಟಿ ಬೆಲೆ ಬಾಳುವ ನಿನ್ನ ವಜ್ರವನ್ನು ಕೊಳ್ಳೋದು ಹೆಂಗೆ ಸಾಧ್ಯ ಅವರಿಗೆ? ಅವ್ರು ಯಾಕೆ ಕೊಡ್ತಾರೆ ನಿನ್ನ ವಜ್ರಗಳನ್ನು ಅಂಥೇಳಿ ಸತ್ಯವನ್ನು ಹೇಳ್ತಾನವನು. ಹೊರಗಡೆ ಇರುವಂಥ ರಿಯಾಲಿಟಿ. ವಜ್ರದ ವ್ಯಾಪಾರಿಗೆ ಹಾಗಾದರೆ ನನ್ನ ಗತಿ? ಹೀಗೆ ವಜ್ರದ ವ್ಯಾಪಾರಿ ಗತಿನೇ ಆಗಿರೋದು ಈಗ ಕನ್ನಡ ಭಾಷೆಗೆ. ಕನ್ನಡ ಭಾಷೆ ಅನ್ನುವಂಥದ್ದು ಒಮ್ಮೆ ಬಹಳ ವಿಜೃಂಭಣೆಯಿಂದ, ವೈಭವದಿಂದ ತನ್ನತನವನ್ನು ಗುರುತಿಸ್ಕೊಂಡಂಥ ಭಾಷೆ. ಈಗ ನಕಲಿ ಸಾಮ್ರಾಜ್ಯಗಳ, ನಕಲಿ ಭಾಷೆಗಳ ಹಾವಳಿ ಹೆಚ್ಚಾಗಿ ಇರುವ ವಜ್ರದಂಥ ಭಾಷೆಯನ್ನೇ ನಾವು ಮರೆತು ಆ ಭಾಷೆಗೆ ಅಪಚಾರ ಮಾಡ್ತಾ ಇದ್ದೀವಲ್ಲ. ಆ ವಜ್ರದ ವ್ಯಾಪಾರಿಗೆ ಬಂದಂಥ ಕಷ್ಟನೇ ಕನ್ನಡ ಭಾಷೆಗೂ ಬಂದಿರೋದು ಈಗ ಕುತ್ತು. ವಜ್ರದ ವ್ಯಾಪಾರಿ ಯಾರೂ ತಗೊಳ್ಳಿಲ್ಲ. ವಜ್ರ ಇದ್ದರೂ ಕೂಡ ಆತ ಹೊಟ್ಟೆಯ ಹಸಿವಿನಿಂದ ನರಳಿ ಸಾಯಬೇಕಾಯಿತು ಕೊನೆಗಾಲದಲ್ಲಿ. ಅವನ ಪ್ರಾಮಾಣಿಕತೆಗೆ ಸಿಕ್ಕ ಉಡುಗೊರೆ ಈ ಕಾಲದೊಳಗೆ. ಇದು ಜೀವಂತ ಉದಾಹರಣೆನೇ ಇದು. ಎಲ್ಲ ಕಡೆಗೂ ಸಿಗ್ತಾರೆ ಇಂಥ ವಜ್ರದ ವ್ಯಾಪಾರಿಗಳು. ಯಾಕಂದರೆ ನಮ್ಮ ಕನ್ನಡ ನಾಡೇ ಒಂದು ಮೋಸದ ಬೀಡಾಗಿ ಕೂತಿರೋವಾಗ ಅನ್ನ ನೀಡೋ ಭಾಷೆ ಆಗಬೇಕು. ಅದನ್ನು ಬಿಟ್ಟು ನಾವು ಮರಿತಾ ಇದ್ದೀವಲ್ಲ ತಾಯಿ ಭಾಷೆಯನ್ನು. ತಾಯಿ ಭಾಷೆಯನ್ನು ಮರೆತವನಿಗೆ ಮತ್ತಿನ್ನು ಎಲ್ಲಿ ಅವರು ಸಂತೋಷವಾಗಿರ್ತಾರೋ ಗೊತ್ತಾಗ್ತಾ ಇಲ್ಲ. ತಾಯಿ ಭಾಷೆಯನ್ನೇ ಮರೆತು, ತಾಯಿ ನೆಲವನ್ನೇ ಮರೆತು, ಎಲ್ಲ ಇಲ್ಲಿಂದೇ ತಿಂದು, ಇಲ್ಲಿಂದೇ ಉಂಡು, ಇಲ್ಲಿಂದೇ ಉಟ್ಟು, ಬೇರೆದ್ದು ನಕಲಿಗೋಸ್ಕರ ಹಪ್ಪಿಸ್ತೀವಲ್ಲ. ವಜ್ರದ ವ್ಯಾಪಾರಿಗೆ ಅದು ಗತಿ ಆಗಬಾರ್ದು ಅಂತಂದರೆ ಕನ್ನಡ ಭಾಷೆ ಅನ್ನುವಂಥ ವಜ್ರವನ್ನು ಉಳಿಸಿಕೊಳ್ಳುವ, ಬೆಳೆಸುವ ತಾಕತ್ತು, ಮನಸ್ಸು, ಧೈರ್ಯ, ಆತ್ಮಸ್ಥೈರ್ಯ, ಅದು ಬದುಕು ಕೊಡೋ ಭಾಷೆ ಆದಾಗ ಉಳಿತದೆ ಬಹುಶಃ. ಅನ್ನ ಕೊಡೋ ಭಾಷೆಯಾಗಿ ಕನ್ನಡ ಭಾಷೆ ಬೆಳೆದು ನಿಲ್ಲಲಿ ಅನ್ನೋವಂಥ ಸದಾಶಯದೊಂದಿಗೆ ಧನ್ಯವಾದ.